ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, IPL 2026ರ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಕೊನೆಗೂ ತನ್ನ ತವರಿನಲ್ಲಿ ಅಬ್ಬರದ ಜಯ ಸಾಧಿಸಿದೆ. ಹೌದು ಸ್ನೇಹಿತರೆ, ಚೆಪಾಕ್ ಕ್ರೀಡಾಂಗಣದಲ್ಲಿ ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಈ ರೋಚಕ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರ ಶತಕದ ರಣಾರ್ಭಟ ಹಾಗೂ ಬೌಲರ್ಗಳ ಕರಾರುವಾಕ್ ದಾಳಿಗೆ ಡೆಲ್ಲಿ ತಂಡ ಅಕ್ಷರಶಃ ಧೂಳಿಪಟವಾಗಿದೆ. ಸತತ 6 ಪಂದ್ಯಗಳ ಸೋಲಿನ ಸುಳಿಯಲಿದ್ದ CSK ಪಡೆಗೆ ಈ ಬೃಹತ್ ಗೆಲುವು ಜೀವ ಕಳೆ ತಂದಿದೆ. ಹಾಗಾದ್ರೆ CSK ಜರ್ಸಿಯಲ್ಲಿ ಸಂಜು ಸ್ಯಾಮ್ಸನ್ ಅಬ್ಬರಿಸಿದ ಹೇಗೆ? ಯುವ ಆಟಗಾರ ಆಯುಷ್ ಮಾತ್ರೆ ಜೊತೆಗೂಡಿ CSK ಹೆಣೆದಿದ್ದ ಆ ಮಾಸ್ಟರ್ ಪ್ಲಾನ್ಗೇನು? ಟ್ರಿಸ್ಟನ್ ಸ್ಟಬ್ಸ್ ಅವರ ಏಕಾಂಗಿ ಹೋರಾಟದ ನಡುವೆಯೂ ಡೆಲ್ಲಿ ಆಲ್ಔಟ್ ಆಗಿದ್ದೇಕೆ? ಇವತ್ತಿನ ವಿಡಿಯೋದಲ್ಲಿ ಈ ಹೈ ವೋಲ್ಟೇಜ್ ಮ್ಯಾಚ್ನ ಕಂಪ್ಲೀಟ್ ಹೈಲೈಟ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸಂಜು ಸ್ಯಾಮ್ಸನ್ ರಣಾರ್ಭಟ, ಯುವ ಆಟಗಾರ ಆಯುಷ್ ಮಾತ್ರೆ ಸಾಥ್. ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ತಂಡಕ್ಕೆ ನಾಯಕ ಋತುರಾಜ್ ಗಾಯಕ್ವಾಡ್ ಬೇಗನೆ ಔಟ್ ಆಗಿ ನಿರಾಸೆ ಮೂಡಿಸಿದ್ರು. ಆದರೆ ಆಮೇಲೆ ಶುರುವಾಗಿದ್ದೆ ನೋಡಿ ಅಸಲಿ ಆಟ. ಕ್ರೀಸ್ಗೆ ಬಂದ ಮಲಯಾಳಿ ಕಲಿ ಸಂಜು ಸ್ಯಾಮ್ಸನ್ ಹಾಗೂ ಯುವ ತಾರೆ ಆಯುಷ್ ಮಾತ್ರೆ ಡೆಲ್ಲಿ ಬೌಲರ್ಗಳನ್ನು ಅಕ್ಷರಶಃ ಬೆಂಡೆತ್ತಿದ್ರು. ಆರಂಭದಲ್ಲೇ ಸ್ಫೋಟಕ ಆಟಕ್ಕೆ ಮುಂದಾದ ಸಂಜು ಸ್ಯಾಮ್ಸನ್ ಕೇವಲ 56 ಎಸೆತಗಳಲ್ಲಿ 11 ಬೌಂಡ್ರಿ ಹಾಗೂ 3 ಭರ್ಜರಿ ಸಿಕ್ಸರ್ಗಳ ನೆರವಿನಿಂದ ಬರೋಬ್ಬರಿ 115 ರನ್ ಚಚ್ಚಿದ್ರು. ಇದು CSK ಪರ ಸ್ಯಾಮ್ಸನ್ ಅವರ ಚೊಚ್ಚಲ ಹಾಗೂ IPL ವೃತ್ತಿ ಜೀವನದ 4ನೇ ಶತಕ. ಇನ್ನೊಂದೆಡೆ ಯುವ ಆಟಗಾರ ಆಯುಷ್ ಮಾತ್ರೆ ಕೂಡ 36 ಎಸೆತಗಳಲ್ಲಿ 59 ರನ್ ಸಿಡಿಸಿ ಅದ್ಭುತವಾಗಿ ಸಾಥ್ ನೀಡಿದ್ರು. ಈ ಇಬ್ಬರು 2ನೇ ವಿಕೆಟ್ಗೆ 113 ರನ್ಗಳ ಬೃಹತ್ ಜೊತೆಯಾಟ ಆಡಿದ್ರು. CSK ಮಾಸ್ಟರ್ ಪ್ಲಾನ್, 212 ರನ್ಗಳ ಬೃಹತ್ ಟಾರ್ಗೆಟ್. ಸ್ನೇಹಿತರೆ, ಈ ಪಂದ್ಯದಲ್ಲಿ CSK ಮಾಡಿದ ಒಂದು ಮಾಸ್ಟರ್ ಪ್ಲಾನ್ ಎಲ್ಲರ ಗಮನ ಸೆಳೆಯಿತು. 18ನೇ ಓವರ್ನಲ್ಲಿ ಆಯುಷ್ ಮಾತ್ರೆ ಅವರನ್ನ ಟ್ಯಾಕ್ಟಿಕಲ್ ಆಗಿ ರಿಟೈರ್ಡ್ ಔಟ್ ಮಾಡಲಾಯಿತು. ಈ ಮೂಲಕ ಹಿಟ್ಟರ್ ಶಿವಮ್ ದುಬೆ ಅವರನ್ನ ಕ್ರೀಸ್ಗೆ ತರುವ CSK ತಂತ್ರ ಯಶಸ್ವಿಯಾಯಿತು. ಕ್ರೀಸ್ಗೆ ಬಂದ ದುಬೆ ಕೇವಲ 10 ಎಸೆತಗಳಲ್ಲಿ 20 ರನ್ ಚಚ್ಚಿದ್ರು. ಡೆಲ್ಲಿ ಫೀಲ್ಡರ್ಗಳ ಕಳಪೆ ಫೀಲ್ಡಿಂಗ್ ಹಾಗೂ ಕ್ಯಾಚ್ ಡ್ರಾಪ್ಗಳ ಸಂಪೂರ್ಣ ಲಾಭ ಪಡೆದ ಚೆನ್ನೈ ನಿಗದಿತ 20 ಓವರ್ಗಳಲ್ಲಿ ಕೇವಲ 2 ವಿಕೆಟ್ ನಷ್ಟಕ್ಕೆ 212 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕ್ತು. ಆರಂಭದಲ್ಲೇ ಮುಗ್ಗರಿಸಿದ ಡೆಲ್ಲಿ, ಖೆಡ್ಡ ತೋಡಿದ CSK ಬೌಲರ್ಗಳು. 213 ರನ್ಗಳ ಕಠಿಣ ಗುರಿ ಬೆನ್ನತ್ತಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಫತುಮ್ ನಿಸಾಂಕ ಹಾಗೂ KL ರಾಹುಲ್ ಬಿರುಸಿನ ಆರಂಭ ಒದಗಿಸಿದ್ರು. ಪವರ್ ಪ್ಲೇನಲ್ಲಿ ಡೆಲ್ಲಿ 61 ರನ್ ಗಳಿಸಿ ಅಪಾಯಕಾರಿಯಾಗಿ ಕಾಣ್ತಾ ಇತ್ತು. ಆದರೆ ಖಲೀಲ್ ಅಹ್ಮದ್ ಹಾಗೂ ಅಂಶುಲ್ ಕಾಂಬೋಜ್ ಡೆಲ್ಲಿಯ ಓಪನರ್ಗಳನ್ನ ಪೆವಿಲಿಯನ್ಗೆ ಅಟ್ಟಿದ್ರು. ಬಳಿಕ ಬಂದ ಡೇವಿಡ್ ಮಿಲ್ಲರ್, ಅಕ್ಷರ್ ಪಟೇಲ್, ಸಮೀರ್ ರಿಜ್ವಿ CSK ಬೌಲರ್ಗಳ ಶಾರ್ಟ್ ಪಿಚ್ ಹಾಗೂ ಕರಾರುವಾಕ್ ದಾಳಿಗೆ ತಬ್ಬಿಬ್ಬಾಗಿ ಬೇಗನೆ ವಿಕೆಟ್ ಒಪ್ಪಿಸಿದ್ರು. ಸ್ಟಬ್ಸ್ ಏಕಾಂಗಿ ಹೋರಾಟ, ಓವರ್ಟನ್ ಕಿಲ್ಲರ್ ಬೌಲಿಂಗ್. ಒಂದೆಡೆ ವಿಕೆಟ್ಗಳು ಉರುಳ್ತಾ ಇದ್ರು, ಡೆಲ್ಲಿ ಪರ ಟ್ರಿಸ್ಟನ್ ಸ್ಟಬ್ಸ್ ಮಾತ್ರ ಸಿಂಹ ಸ್ವಪ್ನವಾಗಿ ಕಾಡಿದ್ರು. ಕೇವಲ 38 ಎಸೆತಗಳಲ್ಲಿ 60 ರನ್ ಸಿಡಿಸಿದ ಸ್ಟಬ್ಸ್ ಡೆಲ್ಲಿ ಪಾಳೆಯದಲ್ಲಿ ಗೆಲುವಿನ ಆಸೆ ಚಿಗುರಿಸಿದ್ರು. ಆದರೆ ಗ್ಲೌಸ್ ಬದಲಾಯಿಸಲು ಅಂಪೈರ್ ನಿರಾಕರಿಸಿದ ನಂತರ ಕೊಂಚ ವಿಚಲಿತರಾದ ಸ್ಟಬ್ಸ್ ಜೇಮಿ ಓವರ್ಟನ್ ಬೌಲಿಂಗ್ನಲ್ಲಿ ಔಟ್ ಆದ್ರು. ಸ್ಟಬ್ಸ್ ಔಟ್ ಆಗ್ತಾ ಇದ್ದಂತೆ ಡೆಲ್ಲಿಯ ಕಥೆ ಮುಗಿಯಿತು. CSK ಪರ ಜೇಮಿ ಓವರ್ಟನ್ ತಮ್ಮ ಕಿಲ್ಲರ್ ಬೌಲಿಂಗ್ ಮೂಲಕ ಕೇವಲ 18 ರನ್ ನೀಡಿ 4 ಪ್ರಮುಖ ವಿಕೆಟ್ ಕಿತ್ತು ಡೆಲ್ಲಿಯ ಬೆನ್ನೆಲುಬು ಮುರಿದ್ರು. ಅಂಶುಲ್ ಕಾಂಬೋಜ್ ಕೂಡ 35 ರನ್ ನೀಡಿ 3 ವಿಕೆಟ್ ಪಡೆದು ಮಿಂಚಿದ್ರು. ಅಂತಿಮವಾಗಿ ಡೆಲ್ಲಿ ತಂಡ 189 ರನ್ಗಳಿಗೆ ಆಲ್ಔಟ್ ಆಗೋ ಮೂಲಕ ಚೆನ್ನೈ 23 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ಇನ್ನು ಚೆಪಾಕ್ ಕ್ರೀಡಾಂಗಣದಲ್ಲಿ ಸತತ 6 ಸೋಲುಗಳ ನಂತರ CSK ಪಡೆದ ಮೊದಲ ಗೆಲುವು ಇದಾಗಿದೆ. ಈ ಭರ್ಜರಿ ಗೆಲುವಿನಿಂದ ನಾಯಕ ಋತುರಾಜ್ ಗಾಯಕ್ವಾಡ್ ಹಾಗೂ CSK ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದ ಸಂಜು ಸ್ಯಾಮ್ಸನ್ ಈ ಗೆಲುವಿನ ಅಸಲಿ ರೂವಾರಿ. ಡೆಲ್ಲಿ ನಾಯಕ ಅಕ್ಷರ್ ಪಟೇಲ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ಕಳಪೆ ಫೀಲ್ಡಿಂಗ್ ಹಾಗೂ ನಿರ್ಣಾಯಕ ಸಮಯದಲ್ಲಿ ಕ್ಯಾಚ್ ಕೈಚೆಲ್ಲಿದ್ದೆ ಡೆಲ್ಲಿ ತಂಡದ ಸೋಲಿಗೆ ಪ್ರಮುಖ ಕಾರಣ ಆಯಿತು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಈ ಹೈ ವೋಲ್ಟೇಜ್ ಪಂದ್ಯದ ಬಗ್ಗೆ ನೀವೇನು ಹೇಳ್ತೀರಿ? CSK ಜರ್ಸಿಯಲ್ಲಿ ಸಂಜು ಸ್ಯಾಮ್ಸನ್ ಸಿಡಿಸಿದ ಆ ಸ್ಫೋಟಕ ಶತಕ ನಿಮಗೆ ಇಷ್ಟ ಆಯ್ತಾ? ಡೆಲ್ಲಿ ಸೋಲಿಗೆ ನಿಜವಾದ ಕಾರಣ ಏನು? ಆಯುಷ್ ಮಾತ್ರೆ ಅವರನ್ನ ರಿಟೈರ್ಡ್ ಔಟ್ ಮಾಡಿದ CSK ತಂತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.